ನಾನೇ ಕರ್ಕೊಂಡು ಹೋಗ್ತೀನಿ ಸರ್. ನೀವು ಒಂದು ಗೌರ್ಮೆಂಟ್ ಎಂಪ್ಲಾಯ್, ಗೌರ್ಮೆಂಟ್ ಕಚೇರಿಯಲ್ಲಿ ಸರ್, ಸರ್ಕಾರಿ ಒಂದ್ ನಿಮಿಷ ಸರ್, ಸರ್ಕಾರಿ ಕಚೇರಿಯಲ್ಲಿ ಎಲ್ಲಿಗೆ ಹೋಗೋಣ ಸರ್? ಇಷ್ಟೊತ್ತು ನೀವು ಇಲ್ಲೇ ಇದ್ರಿ ನೋಡಿ. ಇವ್ರ ದುರಾಂಕಾರ ನೋಡಿ. ಇಷ್ಟೊತ್ತು ಸರ್ಕಾರಿ ಕಚೇರಿಯಲ್ಲಿ ಸರ್ಕಾರಿ ಕಡತಗಳನ್ನ ನೋಡ್ಕೊಂಡಿರ್ತಾರ, ಇವಾಗ ನೋಡಿ ಓಡೋಗ್ತಾರ. ಯಾಕೆ ಸರ್ ನಿಲ್ಲಕ್ಕಾಗಲ್ವಾ? ನಿಯತ್ತಾಗಿದ್ರೆ ನಿಲ್ಬೋದಲ್ವಾ? ಯಾಕೆ ಯೋಗ್ಯತೆ ಇಲ್ವಾ? ನಿಂತ್ಕೊಳ್ಳಿ, ನೀವು ಎಂಪ್ಲಾಯ್ ಅಲ್ವಾ? ಸರ್ ಇಲ್ಲಿ ನಿಮ್ಮ ಕಚೇರಿ ಒಳಗಡೆ ಎಲ್ಲ ದಲ್ಲಾಳಿಗಳು ಕೂತಿದ್ದಾರೆ. ವಿಡಿಯೋ ಏನು ಮಾಡ್ತಾ ಇದ್ದೀರಿ? ಅದನ್ನ ವಿಡಿಯೋ ಮಾಡ್ತಿದ್ದೀವಿ ಸರ್. ನನ್ನ ರೈಟ್ಸು, ನನ್ನ ಮೂಲಭೂತ ಹಕ್ಕು, ನಾನು ಪಬ್ಲಿಕ್, ನಾನು ಕೇಳಬೇಕು. ನಾನು ಯಾರನ್ನ ಕೇಳಲಿ? ನಾನು ನಿಮ್ಮನ್ನ ಕೇಳೋದು ಯಾರನ್ನ ಕೇಳಲಿ? ನಾನು ನೋಡಿ, ಕಲ್ಲದಲ್ಲ ಬೇಡ ಸರ್, ಮೈಕಲ್ಲ ಮಾತಾಡೋದಲ್ಲ. ಮತ್ತೆ ಹೆಂಗ್ ಮಾತಾಡೋಣ ಸರ್? ಮತ್ತೆ ಹೆಂಗ್ ಮಾತಾಡೋಣ? ಕದ್ದು ಮುಚ್ಚಿ ಮಾತಾಡೋಣ? ಕದ್ದು ಮುಚ್ಚಿ ವ್ಯವಹಾರ ನಮ್ದಿಲ್ಲ ಸರ್. ಕದ್ದು ಮುಚ್ಚಿ ವ್ಯವಹಾರ ಮಾಡೋದು ನೀವು, ದಲ್ಲಾಳಿಗಳನ್ನ ಇಟ್ಕೊಂಡು ಕದ್ದು ಮುಚ್ಚಿ ವ್ಯವಹಾರ ಮಾಡ್ತಿರೋದು ನೀವು. ದಲ್ಲಾಳಿ ಬಂದು ಆರಾಮಾಗಿ ಒಂದು ಚೇರ್ ಹಾಕೊಂಡು ಕಚೇರಿಯಲ್ಲಿ ಫ್ಯಾನ್ ಕೆಳಗಡೆ ಕೂರ್ತಾನೆ, ಅವ್ನು ಕೂರ್ಬೋದು. ಯಾಕೆ? ಅವ್ನು ಲಂಚ ತಂದು ಕೊಡ್ತಾನಲ್ಲ. ಇಲ್ಲಿ ನಾನು ವಿಡಿಯೋ ಮಾಡಬಾರ್ದಂತೆ, ನಾನು ಬರಬಾರ್ದಂತೆ. ಇಲ್ಲಿ ಸರ್ಕಾರಿ ಕಡೆತನ ಕದ್ದು ತಗೊಂಡೋದ್ರೇನು ಇವ್ರಿಗೆ ಗೊತ್ತಿಲ್ಲ. ಇವ್ರಿಗೆ ಲಂಚ ಕೊಡ್ತಾರಲ್ಲ, ಇವ್ರ ಜೋಬು ತುಂಬುತ್ತಲ್ಲ, ಅಷ್ಟು ಸಾಕು ಇವರಿಗೆ. ಇಲ್ಲಿ ನಾವು ವಿಡಿಯೋ ಮಾಡಬಾರ್ದು, ಪ್ರಶ್ನೆ ಮಾಡಬಾರ್ದು. ಪ್ರಶ್ನೆ ಮಾಡಿದ್ರೆ ಇವ್ರಿಗೆ ಏನೋ ಉರಿ ಹತ್ಕೊಬಿಡುತ್ತೆ. ಇದು ಸಬ್ ರಿಜಿಸ್ಟ್ರಾರ್ ಕಚೇರಿಯೋ ದಲ್ಲಾಳಿಗಳ ಅಡ್ಡವೋ ಒಂದು ಗೊತ್ತಾಗ್ತಿಲ್ಲ. ಯಾಕಂದರೆ ರಾಜ್ಯದ ಕಂದಾಯ ಕಚೇರಿಗಳಲ್ಲಿ ಬರೀ ದಲ್ಲಾಳಿಗಳದ್ದೇ ದರ್ಬಾರು. ಅದರಲ್ಲೂ ಬಳ್ಳಾರಿಯ ಉಪನೋಂದಣಾಧಿಕಾರಿ ಕಚೇರಿ ಮತ್ತು ವಿವಾಹ ನೋಂದಣಾಧಿಕಾರಿ ಕಚೇರಿಯನ್ನಂತೂ ದಲ್ಲಾಳಿಗಳು ಸಂಪೂರ್ಣ ಕಬ್ಜಾ ಮಾಡಿಕೊಂಡಿದ್ದಾರೆ. ಅದು ಎಲ್ಲಿವರೆಗೆ ಅಂದರೆ ಸರ್ಕಾರಿ ಕಚೇರಿಯಲ್ಲಿ ಅಧಿಕಾರಿಗಳ ಆಸನದಲ್ಲಿ ಕುಳಿತುಕೊಂಡು ಈ ದಲ್ಲಾಳಿಗಳು ಕಡತಗಳನ್ನು ಕೂಡ ಪರಿಶೀಲಿಸುವ ಮಟ್ಟಕ್ಕೆ ಬೆಳೆದಿದ್ದಾರೆ. ಸರ್ಕಾರಿ ಕಚೇರಿಯಲ್ಲಿ ಈ ದಲ್ಲಾಳಿಗಳ ಅಣತಿಯಂತೆ ಕೆಲಸ ನಡೆಯುತ್ತೆ. ದಲ್ಲಾಳಿಗಳಿಗೆ ಕೈ ತುಂಬ ಕಾಸು ಕೊಟ್ಟರೆ ಎಲ್ಲ ಕೆಲಸ ಸುಸೂತ್ರವಾಗಿ ನಡೆಯುತ್ತೆ. ಇಲ್ಲದಿದ್ರೆ ಒಂದು ಹುಲು ಕಡ್ಡಿ ಕೂಡ ಅಲ್ಲಾಡಲ್ಲ. ದಲ್ಲಾಳಿಗಳ ದರ್ಪ ಹಗಲು ದರೋಡೆ ಕಂಡು ಬೇಸತ್ತ ಬಳ್ಳಾರಿಯ ಮಂದಿ ವಿಜಯ ಟೈಮ್ಸ್ಗೆ ದೂರು ನೀಡಿದರು. ಹೇಗಾದರೂ ಮಾಡಿ ಈ ಅಧಿಕಾರಿಗಳ ಹಾಗೂ ದಲ್ಲಾಳಿಗಳ ಕಳ್ಳಾಟ ಬಯಲು ಮಾಡಲು ಮನವಿ ಮಾಡಿದ್ರು. ಜನತೆಯ ಕೂಗಿಗೆ ಓಗೊಟ್ಟು ವಿಜಯ ಟೈಮ್ಸ್ ತಂಡ ರಹಸ್ಯ ಕಾರ್ಯಾಚರಣೆಗೆ ಸಬ್ ರಿಜಿಸ್ಟ್ರಾರ್ ಆಫೀಸಿಗೆ ನುಗ್ಗಿಯೇ ಬಿಡ್ತು. ಮೊದಲಿಗೆ ನಾವು ನಮ್ಮ ರಹಸ್ಯ ಕಾರ್ಯಾಚರಣೆಯ ಬಲೆ ಬೀಸಿದ್ದು ಬಳ್ಳಾರಿಯ ವಿವಾಹ ನೋಂದಣಿ ಕಚೇರಿಯಲ್ಲಿ. ಈ ಕಚೇರಿಯಲ್ಲಿ ಸಾಲು ಸಾಲಾಗಿ ನಿಂತಿದ್ದ ದಲ್ಲಾಳಿಗಳ ಪೈಕಿ ಒಬ್ಬನ ಬಳಿ ಹೋಗಿ ನಮಗೆ ಒಂದು ಮ್ಯಾರೇಜ್ ಸರ್ಟಿಫಿಕೇಟ್ ಬೇಕು, ಎಷ್ಟಾಗುತ್ತೆ ಅಂತ ಕೇಳಿದ್ವಿ. ಆಗ ಆತ, ಹೊರಗಡೆ ನನ್ನ ಮಗ ಇದ್ದಾನೆ, ಅಲ್ಲಿ ಹೋಗಿ ಮಾತಾಡಿ ಅಂದ. ದಲ್ಲಾಳಿಯ ಮಗನ ಬಳಿಗೆ ಹೋದಾಗ ಆತ ಹೇಳಿದ್ದೇನು ಗೊತ್ತಾ? ಈಗ ನಾನು ಮಾರ್ನಿಂಗೆ ಬಂದೆ ಇವ್ರ ಸಲುವಾಗಿ, ಇಲ್ಲೇ ರಿಜಿಸ್ಟರ್ ಇದು ಮಾಡಿಸಿದ್ರೆ ಆಯ್ತು ಅಂತ ಹೇಳಿಂದ. ಈಗ ಆ ಕಡೆ ಎಲ್ಲ ಸ್ವಲ್ಪ ಭಾಳ ಅವರಿಗೆ ಇದಿದೆ, ತ್ರಾಸಿದೆ, ಜೀವ ಹೆದರಿಕೆ ಇದು ಮಾಡೋಕ್ಕಾಗ್ತಾರೆ. ಹಂಗಾಗಿ ಇಲ್ಲಿ ಇದಾಗಲ್ಲ ಸಲುವಾಗಿ ನಾವು ಈ ಕಡೆ ಕರೆಸಿದ್ವಿ, ಇಲ್ಲಿ ಬನ್ನಿ ಬೇರೆ ಕಡೆ ಅಂತ ಹೇಳಿ. ಅದಕ್ಕೆ ಹೆಂಗೆ ಸರ್ ಇದೆ? ಯಾವ ಕ್ಯಾಸ್ಟ್? ನಂದು ಎಸ್ ಸಿ, ಅವ್ರದ್ದು ಒ ಬಿ ಸಿ. ಹಾಂ ಹಾಂ, ಓಕೆ ಸರ್, ಓಕೆ. ಅವ್ರ ಬಗ್ಗೆ ಸರ್. ಹಾಂ ಹಾಂ, ಓಕೆ ಸರ್, ಓಕೆ. ಅವ್ರ ಬಗ್ಗೆ ಸರ್. ನಿಮ್ಮ ಮಗ ಸರ್ ಅವರು ಅವರೆಲ್ಲ ಇದು ಮಾಡ್ತಾರೆ ಸರ್. ಸ್ವಲ್ಪ ಅದು ನಿಮ್ಗೆ ಏನು ಫೀಸ್ ಅದು ಏನು? ನಾನು ಹೇಳ್ತೀನಿ ಜಾಸ್ತಿ ಹೇಳಕ್ಕೆ ಹೋಗಲ್ಲ. ನಿಮ್ಮ ಮಗನ ಸರ್ ಅವರು ಅವ್ರು ನಿಮ್ಮ ಇದೆಲ್ಲ ಇಲ್ಲೇ ಎಂಪ್ಲಾಯ್ ಸರ್. ನಿಮ್ಮ ಮಗನ ಸರ್ ಅವರು ಅವ್ರು ನಿಮ್ಮ ಇದೆಲ್ಲ ಇಲ್ಲೇ ಎಂಪ್ಲಾಯ್ ಸರ್. ಲವ್ ಮ್ಯಾರೇಜ್ ಅಂದರೆ ಅಂದಾಜು ಇಲ್ಲಿ 5,000 ಮಾಡ್ತಾರೆ. ಇಲ್ಲಿ 5,000 ಮಾಡ್ತಾರೆ. ಇಲ್ಲಿ 5,000 ಏನಂದರೆ ಏನು ಡಾಕ್ಯುಮೆಂಟ್ಸ್ ಅವ್ರದ್ದು ಇರೋಲ್ಲ. ಹೌದು, ಒಬ್ಬೊಬ್ರದ್ದು ಡಾಕ್ಯುಮೆಂಟ್ಸ್ ಏನಿರಲ್ಲ, ಮತ್ತೆ ಎಮರ್ಜೆನ್ಸಿಲಿ ಬಂದುಬಿಟ್ಟಿರ್ತಾರೆ ಅಂತೇಳಿ ಸ್ವಲ್ಪ ಎಕ್ಸ್ಪೆಕ್ಟೇಷನ್ ಮಾಡ್ತಾರೆ. ಯಪ್ಪ ನೋಡಿದ್ರ ದಲ್ಲಾಳಿಗಳ ದರ್ಪ? ಇದು ಒಂದು ಸ್ಯಾಂಪಲ್ ಅಷ್ಟೇ.
ಇಂಥ 10 ಪ್ರಕರಣಗಳು ಪ್ರತಿದಿನ ಇಲ್ಲಿ ನಡೆಯುತ್ತೆ. 100-200 ರೂಪಾಯಿಗೆ ಆಗೋ ಕೆಲಸಕ್ಕೆ ಸಾರ್ವಜನಿಕರು ಸಾವಿರಾರು ರೂಪಾಯಿಯನ್ನ ಈ ದಲ್ಲಾಳಿಗಳಿಗೆ ಕೊಡಬೇಕು. ಇದಕ್ಕೆ ಅಧಿಕಾರಿಗಳು ಸಂಪೂರ್ಣ ಸಾಥ್ ಕೊಡ್ತಿದ್ದಾರೆ ಅನ್ನೋದು ನಾವು ನಮ್ಮ ರಿಯಾಲಿಟಿ ಚೆಕ್ನಲ್ಲಿ ಹೇಗೆ ಬಯಲು ಮಾಡಿದ್ದೀವಿ ಅಂತ ನೀವೇ ನೋಡಿ. ನಮಸ್ತೆ. ನೀವು ಸರ್ ನೀವು ಎಂಪ್ಲಾಯಾ? ಮತ್ತೆ ಹಿಂಗೆ ಕೂತಿದ್ದೀರಾ ಇಲ್ಲಿ? ಇಲ್ಲ ಎಲ್ಲಿ ನಿಂತ್ಕೊಳ್ಳಿ ಸರ್, ನಿಂತ್ಕೊಳ್ಳಿ. ಇಷ್ಟೊತ್ತು ನೀವು ಇಲ್ಲೇ ಇದ್ರೆ ಮುಟ್ಬೇಡಿ, ನಿಂತ್ಕೊಳ್ಳಿ. ಒಳಗಡೆ ನೋಡಿ, ಅಲ್ಲೊಬ್ರು. ಹೋಗಿ ಸರ್ ನಿಂತ್ಕೊಳ್ಳಿ, ಏರ್ಬೇಡಿ ಸರ್, ನಿಂತ್ಕೊಳ್ಳಿ. ಯಾರು ಹೇಳೋರು ಕೇಳೋರು ಇಲ್ವಾ ಇಲ್ಲಿ? ಮೇಡಮ್ ನೀವು ಗೌರ್ಮೆಂಟ್ ಎಂಪ್ಲಾಯಾ? ID ತೋರಿಸಿ ಮೇಡಮ್. ಇರಿ ಸರ್. ನೋಡಿ, ಇಷ್ಟು ಕಡತಗಳಿದೆ, ಇಷ್ಟು ದಾಖಲೆಗಳಿದೆ. ಗೌರ್ಮೆಂಟ್ ಆಫೀಸಲ್ಲಿ ಇದು ಏನು ಸರ್ಕಾರಿ ಕಚೇರಿಯಲ್ಲಿ ಯಾರೋ ಗುತ್ತಿಗೆದಾರನೂ ಅಲ್ಲ, ದಲ್ಲಾಳಿ ಬಂದು ಇಲ್ಲಿ ಕೂಡ್ತಾರೆ ಅಂದರೆ ಯಾರು ಹೇಳೋರು ಕೇಳೋರು ಇಲ್ವಾ? ಇಲ್ಲಿ ಅಧಿಕಾರಿ ಇಲ್ವಾ? ಅಧಿಕಾರಿ ಎಲ್ಲ ಹೋಗಿದ್ದಾರೆ, ಸತ್ತೋಗಿದ್ದಾರೆ ಏನಾದರೂ? ನೋಡಿ, ಓಡೋಗ್ತಾರೆ. ಆ ಕಡೆ ಲಾಕ್ ಮಾಡ್ಕೊಳ್ಳಿ ಸರ್. ಹೇಳಿ ಸರ್, ಆನ್ಸರ್ ಮಾಡಿ ಸರ್. ಯಾರು ಸರ್ ನೀವು? ಸರ್ ಹತ್ರ ನಾನೇ ಕರ್ಕೊಂಡು ಹೋಗ್ತೀನಿ ಸರ್. ನೀವು ಒಂದು ಗೌರ್ಮೆಂಟ್ ಎಂಪ್ಲಾಯ್, ಗೌರ್ಮೆಂಟ್ ಕಚೇರಿಯಲ್ಲಿ ಸರ್, ಒಂದು ನಿಮಿಷ ಸರ್, ಸರ್ಕಾರಿ ಕಚೇರಿಯಲ್ಲಿ ಎಲ್ಲಿಗೆ ಹೋಗೋಣ ಸರ್? ಇಷ್ಟೊತ್ತು ನೀವು ಇಲ್ಲೇ ಇದ್ರಿ. ನೋಡಿ ಇವ್ರ ದುರಾಂಕಾರ ನೋಡಿ. ಇಷ್ಟೊತ್ತು ಸರ್ಕಾರಿ ಕಚೇರಿಯಲ್ಲಿ ಸರ್ಕಾರಿ ಕಡತಗಳನ್ನ ನೋಡ್ಕೊಂಡಿರ್ತಾರೆ. ಇವಾಗ ನೋಡಿ ಓಡೋಗ್ತಾರೆ. ಆನ್ಸರ್ ಕೊಡಕ್ಕಾಗಲ್ಲ ಇವ್ರಿಗೆ. ಸರ್ಕಾರಿ ಕಚೇರಿಯಲ್ಲಿ ಯಾವನು ಬೇಕಾದ್ರೂ ಬರ್ಬೋದು, ಯಾರು ಬೇಕಾದ್ರೂ ಬರ್ಬೋದು. ಇದೇನು ಛತ್ರನ ಇದು? ಮಾವನ ಮನೆನ ಇದು? ಸರ್ಕಾರಿ ಕಚೇರಿಯಲ್ಲಿ ಒಂದು ID ಕಾರ್ಡ್ ಇಲ್ಲ, ಏನಿಲ್ಲ. ಬನ್ನಿ ಸರ್. ಇಷ್ಟು ವರ್ಷ ನೀವು ಅಧಿಕಾರಿಗಳಿಗೆ ಏಮರ್ಸ್ಕೊಂಡು, ಜನಗಳಿಗೆ ಏಮರ್ಸ್ಕೊಂಡು, ಲಂಚ ತಗೊಂಡು ಆರಾಮಾಗಿ ಬಿಟ್ಟಿಯಾಗಿ ಕೆಲಸ ಮಾಡ್ತೀರಲ್ಲ, ಯಾಕೆ ನಿಲ್ಲಕ್ಕಾಗಲ್ವಾ? ಆ ಯೋಗ್ಯತೆ ಇಲ್ವಾ? ಇಲ್ಲಿ ಇರುವವರೆಲ್ಲರೂ ಕೂಡ ದಲ್ಲಾಳಿಗಳು ಸರ್ಕಾರಿ ಕಚೇರಿಯಲ್ಲಿ ಸರ್ಕಾರಿ ಕಡತಗಳನ್ನ ನೋಡ್ಕೊಂಡು ಇರ್ತಾರ. ಅಧಿಕಾರಿಯನ್ನು ಮಣ್ಣು ತಿಂತಾ ಇದಾರ. ಯಾರು ಬೇಕಾದ್ರೂ ಸರ್ಕಾರಿ ಕಚೇರಿಯಲ್ಲಿ ಯಾರು ಬೇಕಾದ್ರೂ ಕೆಲಸ ಮಾಡ್ಬೋದು, ಏನ್ ಬೇಕಾದ್ರೂ ಮಾಡ್ಬೋದು. ಸರ್ಕಾರಿ ಕಡತಗಳನ್ನ ಕದ್ದು ತಗೊಂಡೋದ್ರೇನು ಅಧಿಕಾರಿಗಳಿಗೆ ಗೊತ್ತಾಗಲ್ಲ. ನೀವು ಬ್ರೋಕರ್ ಅಲ್ವಾ? ಒಳಗಡೆ ಏನ್ ಮಾಡ್ತೀರಾ ಸರ್? ಆನ್ಸರ್ ಕೊಡಿ ಸರ್. ಹೋಗ್ಲಿ, ನೀವು ಸರ್ಕಾರಿ ಕಚೇರಿಯಲ್ಲಿ ಒಬ್ಬ ದಲ್ಲಾಳಿ ಬಂದು ಒಂದು ಚೇರಲ್ಲಿ ಕೂರ್ತಾನೆ ಅಂದ್ರೆ ಯಾವ ಲೆಕ್ಕ ಸರ್? ಇಷ್ಟು ದಿನ ನೀವೇ ತಾನೇ ಕೆಲಸ ಮಾಡಿದ್ದು, ಸಾಹೇಬ್ರನ್ನ ಏನು ಕೇಳೋದು? ಅವ್ರು ಮಣ್ಣು ತಿಂತಾರ? ಎಲ್ಲ ಏನು ಅಧಿಕಾರಿಗೆ ಗೊತ್ತಿರುತ್ತೆ. ಲಂಚಕ್ಕೋಸ್ಕರ ಒಬ್ಬ ದಲ್ಲಾಳಿನ ಇಟ್ಟಿರ್ತಾರೆ. ಜನಗಳಿಗೆ ಗೊತ್ತಿಲ್ಲ ಪಾಪ ಇವ್ರು ಎಂಪ್ಲಾಯ್ ಅಂತೇಳಿ ಅವ್ರಿಗೆ ಲಂಚದನ್ನ ಕೊಡ್ತಾರೆ. ನೋಡಿ ಇವಾಗ ಎಲ್ಲ ಆಫೀಸ್ ಖಾಲಿ. ಖಾಸಗಿಯವರ ಕೈಯಲ್ಲಿ ಸರ್ಕಾರಿ ಕಡತ. ನಮ್ಮ ಸರ್ಕಾರಿ ಕಚೇರಿಗಳು ಅದೆಷ್ಟು ಅಪಾಯದಲ್ಲಿ ಇವೆ ಅಂದರೆ ಇಲ್ಲಿನ ಕಡತಗಳನ್ನೆಲ್ಲ ಖಾಸಗಿಯವರೇ ಮೇಂಟೈನ್ ಮಾಡ್ತಿದ್ದಾರೆ. ಒಂದು ವೇಳೆ ಈ ಕಡತಗಳು ಕಳ್ತನ ಆದರೆ ಅಥವಾ ತಿದ್ದುಪಡಿಯಾದರೆ ಏನು ಗತಿ? ಇಲ್ಲಿ ಒಂದು 3 ಜನ ಕೂತಿರ್ತಾರೆ. ಈ 3 ಜನ ಹತ್ರ ಕೂಡ ನಾವು ಮಾತಾಡ್ಸಿರ್ತೀವಿ. ಅವರು ನನ್ನ ಗೌರ್ಮೆಂಟ್ ಅಧಿಕಾರಿ, ಸರ್ಕಾರಿ ಅಧಿಕಾರಿ ಅಂತ ಅವರು ರಾಜಾರೋಷವಾಗಿ ಒಪ್ಕೊಳ್ತಾರೆ. ಮತ್ತು ನಾವೊಂದು ಇವತ್ತಿನ ದಿನ ಬೆಳಿಗ್ಗೆ ನಮಗೆ ಮ್ಯಾರೇಜ್ ಸರ್ಟಿಫಿಕೇಟ್ ಬೇಕು, ನಮಗೆ ಮಾಡಿಸ್ಕೊಡ್ತೀರಾ ಅಂತ ಕೇಳ್ತಾರೆ. ಇಲ್ಲೊಬ್ಬ ವ್ಯಕ್ತಿ ಕೂತಿರ್ತಾನೆ. ಈ ವ್ಯಕ್ತಿ ಹೊರಗಡೆ ಸ್ವಂತ ಮಗನೇ ಅವನು ಕೂಡ ದಲ್ಲಾಳಿ. ಅವನ ಹತ್ರ ಕಳಿಸಿ ಅಲ್ಲಿ ವ್ಯವಹಾರ ಕುದುರಿಸ್ತಾನೆ. ಒಂದು ಮ್ಯಾರೇಜ್ ಸರ್ಟಿಫಿಕೇಟಿಗೆ 5,000 ರೂಪಾಯಿ ತಗೊಳ್ತಾರೆ. 5,000 ಅಂದರೆ ಇಲ್ಲಿ ಅಧಿಕಾರಿಗಳಿದ್ದಾರೆ. ಅಧಿಕಾರಿಗೆ ನೋಡಿ ವೆಲ್ಕಮ್ ಮಾಡೋದು ಇಲ್ಲಿ ಸರ್ಕಾರಿ ಅಧಿಕಾರಿಗಳಲ್ಲ, ವೆಲ್ಕಮ್ ಮಾಡೋದು ದಲ್ಲಾಳಿಗಳು. ಇಲ್ಲಿ ನೋಡಿ, ಇಲ್ಲಿ ಇವ್ರ ಮುಂದೆನೇ ಇದ್ದಾರೆ. ಇಲ್ಲಿ ಆಫೀಸರ್ಸ್ ಅಂತ, ಇವರು ಸರ್ಕಾರಿ ನೌಕರರಂತೆ. ಇವರು ಸರ್ ನಿಮ್ಗೇನು ಗೊತ್ತಾಗಿಲ್ವಾ ಸರ್? ನಿಮ್ಮ ಮುಂದೆನೇ ದಲ್ಲಾಳಿಗಳು ಕೊಡ್ತಾರೆ. ನಿಮ್ಮ ಎದುರುಗಡೆನೇ ಇದೆ ಸರ್. ಒಂದು ನೋಡಿದ್ರೆ ಗೊತ್ತಾಗುತ್ತಲ್ಲ ಇಲ್ಲಿಂದ. ಹೌದು ಸರ್. ಹೆಂಗೆ ಕೂತ್ರು ಸರ್ ಅವರು? ಸರ್ ಅವರು ಪಬ್ಲಿಕ್ ಬಂದು ನೋಡ್ತಿರ್ತಾರೆ ಸರ್. ಅವಾಗ ಈಸಿ ಒಳಗೆ ಪಬ್ಲಿಕ್ ಬಂದು ಕೊಡ್ತಾರೆ ಸರ್. ನೀವಿಬ್ರು ಇಲ್ಲಿ ಕೂತಿರ್ತೀರಾ? ಹೌದು ಸರ್. ಕಡತಗಳು ಯಾರು ಬೇಕಾದ್ರೆ ತಗೋಬಹುದು. ಯಾರು ಬೇಕಾಗಿಲ್ಲ ಸರ್, ನಿಮಗೆ ಬೇಕಾಗಿರೋರು. ನಿಮಗೆ ಬೇಕಿರಲ್ಲ ಸರ್. ಪಬ್ಲಿಕ್ ಬಂದು ನೋಡ್ತಾ ಇರ್ತಾರೆ ಕೆಲವು ಡಾಕ್ಯುಮೆಂಟ್ಸ್. ನೋಡಿ, ಒಂದು ಸರ್ಕಾರಿ ಕಚೇರಿ ಇದು, ಬಳ್ಳಾರಿಯಲ್ಲಿರುವಂಥ ನೋಂದಣಿ ಕಚೇರಿಯಲ್ಲಿ ಪಬ್ಲಿಕ್ ಅಂತ ಇದ್ದಾರೆ. ಅವ್ರು ದಲ್ಲಾಳಿಗಳಿಗೆ ಚೇರ್ ಹಾಕಿದ್ದಾರೆ. ಆ ಚೇರಿಂದ ಇಷ್ಟೇ ಮೀಟ್ರಲ್ಲಿ ಏನು ಒಂದು 2 ಮೀಟ್ರ್ ಅಷ್ಟೇ. ಇವರು ಚೆನ್ನಾಗಿ ಕಣ್ಣು ಕಾಣುತ್ತೆ. ಆದರೂ ಕೂಡ ನಾನು ಏನು ವಾಸ್ತವನ ಒಪ್ಕೊಳ್ಳೋಕೆ ಇವರು ರೆಡಿ ಇಲ್ಲ. ಇವರು ಸುಳ್ಳು ಮೇಲೆ ಸುಳ್ಳು ಹೇಳ್ತಾ ಇದ್ದಾರೆ. ಪಬ್ಲಿಕ್ ಯಾರು ಬಂದು ಬೇಕಾದ್ರೂ ಕೂರ್ಬೋದು ಅಂತ. ಅವಾಗ ಯಾರು ಬೇಕಾದ್ರೂ ಬಂದು ಕೂರ್ಬೋದು, ಯಾರು ಬೇಕಾದ್ರೂ ಲಂಚ ತಗೋಬೋದು, ಯಾರು ಬೇಕಾದ್ರೂ ಸರ್ಕಾರಿ ಕಡತಗಳನ್ನ ತಗೊಂಡು ಮನೆಗೆ ತಗೊಂಡೋಗ್ಬೋದು, ಅಥವಾ ಮಾರ್ಕೋಬೋದು, ಅಥವಾ ಸುಟ್ಟಾಕ್ಬೋದು. ಆ ಥರ ಲೆಕ್ಕಾಚಾರದಲ್ಲಿ ಬೇಜವಾಬ್ದಾರಿಯಾಗಿ ಉತ್ತರ ಕೊಡ್ತಾ ಇದ್ದಾರೆ. ಇನ್ನು ಈ ಬಗ್ಗೆ ಉಪನೋಂದಣಾಧಿಕಾರಿ ದೇವಪ್ಪ ಅವರನ್ನ ಕೇಳಿದಾಗ
ಅವರು ಮಾಡಿದ ಡ್ರಾಮಾ ಭಯಾನಕವಾಗಿತ್ತು. ಸರ್ ನಮಸ್ತೆ ಸರ್. ನಮಸ್ತೆ ಸರ್. ಸರ್ ಇಲ್ಲಿ ನಿಮ್ಮ ಕಚೇರಿ ಒಳಗಡೆ ಎಲ್ಲ ದಲ್ಲಾಳಿಗಳು ಕೂತಿದ್ದಾರೆ. ಅಲ್ಲಿ ವಿಡಿಯೋ ಏನು ಮಾಡ್ತಾ ಇದ್ದೀರಿ? ಅದನ್ನ ಯಾಕೆ ವಿಡಿಯೋ ಮಾಡ್ತಿದ್ದೀವಿ ಸರ್. ನನ್ನ ರೈಟ್ಸು, ನನ್ನ ಮೂಲಭೂತ ಹಕ್ಕು, ನಾನು ಪಬ್ಲಿಕ್, ನಾನು ಕೇಳಬೇಕು. ನಾನು ಯಾರನ್ನ ಕೇಳಲಿ? ನಾನು ನಿಮ್ಮನ್ನ ಕೇಳೋದು ಯಾರನ್ನ ಕೇಳಲಿ? ನಾನು ಮೀಡಿಯಾಕ್ಕೆಲ್ಲ ಅಲ್ಲಪ್ಪ, ನಾನು ಮಾತಾಡಬೇಕು ಅಂದರೆ ಪರ್ಮಿಷನ್ ಇಲ್ಲ ಅನ್ನೋದಕ್ಕೆ ನನ್ನ ಮೀಡಿಯಾದವ್ನು ಬಂದು ನಾನು ವಿಡಿಯೋ ಮಾಡೋಕ್ಕೆ ಪರ್ಮಿಷನ್ ಇಲ್ಲ ಅಂದರೆ ನಿಮ್ಮ ಹತ್ರ ಏನಾದರೂ ನೋಟಿಸ್ ಇದೆಯಾ? ದಲ್ಲಾಳಿ ನೋಡಿ, ದಲ್ಲಾಳಿ ಬಂದು ಆರಾಮಾಗಿ ಒಂದು ಚೇರ್ ಹಾಕೊಂಡು ಕಚೇರಿಯಲ್ಲಿ ಫ್ಯಾನ್ ಕೆಳಗಡೆ ಕೂರ್ತಾನೆ. ಅವ್ನು ಕೂರ್ಬೋದು, ಯಾಕೆ ಅವ್ನು ಲಂಚ ತಂದು ಕೊಡ್ತಾನಲ್ಲ. ಇಲ್ಲಿ ನಾನು ವಿಡಿಯೋ ಮಾಡಬಾರ್ದಂತೆ, ನಾನು ಬರಬಾರ್ದಂತೆ. ಏನು ಪ್ರಶ್ನೆ ಮಾಡಬಾರ್ದು ಇವ್ರಿಗೆ. ಪ್ರಶ್ನೆ ಮಾಡಿದ್ರೆ ಇವ್ರಿಗೆ ತೊಂದರೆ. ಹೇಳಿ ಸರ್, ಎಲ್ಲೋದ್ರು ನಿಮ್ಮ ಬ್ರೋಕರ್ಸ್ ಎಲ್ಲ ಎಲ್ಲೋದ್ರು? ಯಾರು ಎಲ್ಲಿದ್ದಾರಪ್ಪ? ಸರ್ ನನ್ನ ಹತ್ರ ಪ್ರೂಫ್ ಇದೆ. 15 ದಿನದಿಂದ ನಾವು ಇಲ್ಲೇ ಇದ್ದೀವಿ. ಅಲ್ಲ, ಎಲ್ಲಿದ್ದಾರೆ? ದಿನ ಅಲ್ಲ, 2 ದಿನ ಅಲ್ಲ, 3 ದಿನ ಅಲ್ಲ, 15 ದಿನ ಸರ್. 15 ದಿನದಿಂದ ನಾವು ಇಲ್ಲಿ ವಾಚ್ ಮಾಡ್ತಾ ಇದ್ದೀವಿ. ನಿಮ್ಮವ್ರ ಹತ್ರ ನಮ್ಮವರೇ ಮಾತಾಡಿದ್ದಾರೆ ನೋಡಿ. ಇವ್ರಿಗೇನು ಗೊತ್ತಿಲ್ಲ, ದಪ್ಪ ಚರ್ಮದವರು, ಇವ್ರಿಗೇನು ಗೊತ್ತಿಲ್ಲ. ಇಲ್ಲಿ ಸರ್ಕಾರಿ ಕಡೆತನ ಕದ್ದು ತಗೊಂಡೋದ್ರೇನು ಇವ್ರಿಗೆ ಗೊತ್ತಿಲ್ಲ. ಇವ್ರಿಗೆ ಲಂಚ ಕೊಡ್ತಾರಲ್ಲ, ಇವ್ರ ಜೋಬು ತುಂಬುತ್ತಲ್ಲ, ಅಷ್ಟು ಸಾಕು ಇವರಿಗೆ. ಇಲ್ಲಿ ನಾವು ವಿಡಿಯೋ ಮಾಡಬಾರ್ದು, ಪ್ರಶ್ನೆ ಮಾಡಬಾರ್ದು. ಪ್ರಶ್ನೆ ಮಾಡಿದ್ರೆ ಇವ್ರಿಗೆ ಏನೋ ಉರಿ ಹತ್ಕೊಬಿಡುತ್ತೆ. ಆನ್ಸರ್ ಮಾಡಿ ಸರ್. ಯಾರನ್ನು ಕರ್ಕೊಂಡು ಬರೀಲಿ? ಯಾರು? ನಾನೇ ಸರ್ ಕರ್ಕೊಬರ್ಲಿ? ನನ್ನ ಕೆಲಸ ಅದಲ್ಲ. ನಾನು ಕರ್ಕೊಬರ್ಬೇಕು. ನಿಮ್ಗೆ ಗೊತ್ತಿಲ್ವಾ? ಪಕ್ಕದ ಆಫೀಸಲ್ಲಿ ಕೂತ್ಕೊಂಡು ದಲ್ಲಾಳಿಗಳು ಕೂತಿದ್ದಾರೆ, ಚೇರಲ್ಲಿ ಕೂತಿದ್ದಾರೆ. ನಿಮ್ಗೆ ಗೊತ್ತಾಗಲ್ವಾ? ಗೊತ್ತಾಗಿಲ್ಲ ಅಂದ್ರೆ ಪರವಾಗಿಲ್ಲ. ಇಷ್ಟು ಜನ ಇದ್ದೀರಾ, ಇಷ್ಟು ಜನಕ್ಕೂ ಗೊತ್ತಾಗಿಲ್ವಾ? ಒಂದು ಡಾಕ್ಯುಮೆಂಟ್ಸ್ ಏನಾದ್ರು ಕದ್ದು ತಗೊಂಡೋದ್ರೆ ಏನಾಗುತ್ತೆ ಸರ್? ಯಾರು ಕದ್ದು ತಗೊಂಡೋಗಿದ್ದಾರೆ? ಯಾರು ತಗೊಂಡೋಗಿರೋದು? ಬ್ರೋಕರ್ ಇಲ್ವೇ ಇಲ್ವಾ ಇಲ್ಲಿ? ಅಲ್ಲ, ಯಾರು ತಗೊಂಡೋಗಿದ್ದಾರೆ? ಬ್ರೋಕರ್ ಇಲ್ವೇ ಇಲ್ವಾ? ಯಾರು ತೋರಿಸ್ಲಿ? ಬನ್ನಿ ಸರ್, ಹೊರಗಡೆ ಬನ್ನಿ. ನೀವು ಸೀಟಿಂದ ಎದ್ದಿಲ್ಲ ಅಂದ್ರೆ ನಾನು ಹೆಂಗೆ ತೋರ್ಸೋಣ? ಇಲ್ಲಿ ಇರೋರು, ಸುತ್ತಮುತ್ತ ಇರೋರೆಲ್ಲ ದಲ್ಲಾಳಿಗಳೇ ಜಾಸ್ತಿ ಇದ್ದಾರೆ. ಹೇಳಿ. ಅಲ್ಲ, ಅದಕ್ಕೆ ನೀವು ಮೈಕ್ ಹಿಡ್ಕೊಂಡು ಕುಂತ್ಕೊಂಡ್ರೆ ನಾನು ಏನು ಉತ್ತರ ಹೇಳೋಕ್ಕಾಗೋದಿಲ್ಲ. ಯಾರಿಗೂ ಉತ್ತರ ಹೇಳ್ತೀರಾ ಸರ್? ಯಾರಿಗೂ ಉತ್ತರ ಹೇಳ್ತೀರಾ? ಜನಗಳಿಗಾದ್ರೂ ಉತ್ತರ ಹೇಳ್ತೀರಾ? ಅಲ್ಲಿದ್ದಾರೆ ಬ್ರೋಕರ್ಸ್, ಅವ್ರಿಗಾದ್ರೂ ಉತ್ತರ ಹೇಳ್ತೀರಾ? ನೋಡಿ, ನಾನು ಪ್ರಶ್ನೆ ಮಾಡಿದಾಗ ಅವ್ರಿಗೆ ಕೋಪ ಬರುತ್ತೆ. ಇವ್ರನ್ನ ಪ್ರಶ್ನೆ ಮಾಡಬಾರ್ದು. ಪ್ರಶ್ನೆ ಮಾಡೋರು ಇಲ್ಲಿ ಕಮ್ಮಿ ಇದಾರಲ್ವಾ, ಅದಕ್ಕೆ ಕೋಪ ಬರುತ್ತೆ. ಒಂದು ಆನ್ಸರ್ ಮಾಡೋಕ್ಕೆ ಯೋಗ್ಯತೆ ಇಲ್ಲ ಸ್ವಾಮಿ. ಯಾರೋ ಒಬ್ಬ ಬಂದು ದಲ್ಲಾಳಿ ಬಂದು ಆಫೀಸಲ್ಲಿ ಬಂದು ಸರ್ಕಾರಿ ಕಚೇರಿ ಫ್ಯಾನ್ ಕೆಳಗಡೆ ಕೂರ್ತಾನೆ, ಅದನ್ನ ಕೇಳೋಕ್ಕೆ ಇವ್ರಿಗೆ ಆಗಲ್ಲ. ಆ ಯೋಗ್ಯತೆ ಇಲ್ಲ. ಯಾರೋ ಬಂದು ಮೀಡಿಯಾದವ್ರು ಬಂದು ಕೇಳಿದಾಗ ಮಾತ್ರ ಇವರಿಗೆ ಕೋಪ ಬಂದ್ಬಿಡುತ್ತೆ. ಕಚೇರಿಯೋ ಚರಂಡಿಯೋ ನೋಡಿ, ಇಲ್ಲಿ ಏನು ಉಪನೋಂದಣಿಕಾರಿ ಹಾಗೂ ಏನು ಮ್ಯಾರೇಜ್ ಸರ್ಟಿಫಿಕೇಟ್ ಸಿಗುತ್ತೆ. ಇಲ್ಲಿ ಪ್ರತಿದಿನ ಕೋಟಿಗಟ್ಟಲೆ ವ್ಯವಹಾರ ಆಗುತ್ತೆ. ಕೋಟಿಗಟ್ಟಲೆ ವ್ಯವಹಾರದಲ್ಲಿ ಏನು ಅಧಿಕಾರಿಗಳ ಜೋಬಿಗೂ ಕೂಡ ಲಂಚ ಹೋಗುತ್ತೆ. ದಲ್ಲಾಳಿಗಳು ಕೂಡ ಇಲ್ಲಿ ಲಂಚ ತಗೊಳ್ತಾರೆ. ನೋಡಿ, ಇವರ ಯೋಗ್ಯತೆಗೆ ಇದೆ ಎಂಟ್ರೆನ್ಸ್ ಇದೆ. ಇವರ ಯೋಗ್ಯತೆಗೆ ಒಂದು ಟಾರ್ ಹಾಕೋಕ್ಕೆ ಯೋಗ್ಯತೆ ಇಲ್ಲ. ಲಂಚ ತಗೊಂಡು ಇವರು ಮನೆ ಮಕ್ಕಳನ್ನೆಲ್ಲ ಸುಖವಾಗಿ ಇಡೋಕ್ಕೆ ಗೊತ್ತು. ಇಲ್ಲಿ ಪಬ್ಲಿಕ್ ಬರ್ತಾರೆ, ಪಬ್ಲಿಕ್ಕಿಗೆ ಒಂದು ವ್ಯವಸ್ಥೆ ಮಾಡೋಕ್ಕೆ ಯೋಗ್ಯತೆ ಇಲ್ಲ ಅಂದಮೇಲೆ ಇವರೆಲ್ಲ ಅಧಿಕಾರಿ ಏನಕ್ಕೆ ಬೇಕು? ಸಚಿವರು ಏನಕ್ಕೆ ಬೇಕು? ಸರ್ಕಾರ ಏನಕ್ಕೆ ಬೇಕು? ನೋಡಿದ್ರ ನಮ್ಮ ಸರ್ಕಾರಿ ವ್ಯವಸ್ಥೆ ಎಂಥ ದುಸ್ಥಿತಿಗೆ ತಲುಪಿದೆ ಅಂತ. ಜನರಿಗೆ ಮಾತ್ರ ಇಲ್ಲಿ ಯಾವ ಸೌಲಭ್ಯವೂ ಸಿಗ್ತಿಲ್ಲ. ಕಚೇರಿ ಕೊಳೆತು ನಾರ್ತಿದೆ, ಆದ್ರೆ ಜನರು ಮಾತ್ರ ಗೊಂದಲದಲ್ಲಿದ್ದಾರೆ. ಅದೇನಂದ್ರೆ, ಸರ್ಕಾರಿ ಕಚೇರಿಯೊಳಗೆ ಕೂತು ಕಡೆತ ವಿಲೇವಾರಿ ಮಾಡುತ್ತಿರುವ ದಲ್ಲಾಳಿಗಳನ್ನ ನಂಬೇಕಾ ಅಥವಾ ಸರ್ಕಾರಿ ಅಧಿಕಾರಿಗಳನ್ನ ನಂಬೇಕಾ ಅನ್ನೋದಾಗಿ. ಇದಕ್ಕೆ ನೂತನ ಮುಖ್ಯಮಂತ್ರಿಗಳಾಗಿರುವ DK ಶಿವಕುಮಾರ್ ಅವರೇ ಉತ್ತರ ಕೊಡಬೇಕು. ಇದು ಬರೀ ಬಳ್ಳಾರಿಯ ಕಥೆಯಲ್ಲ, ಇಡೀ ರಾಜ್ಯದ ಕತೆ ಇದೇ ಆಗಿದೆ. ಹಾಗಾಗಿ ಸರ್ಕಾರಿ ಕಚೇರಿ ಬಗ್ಗೆ ಜನರಲ್ಲಿ ವಿಶ್ವಾಸ ಉಳಿಸಬೇಕಂದ್ರೆ ಈ ದಲ್ಲಾಳಿಗಳ ದರ್ಬಾರಿಂದ ಸರ್ಕಾರಿ ಕಚೇರಿಗಳನ್ನ ಮುಕ್ತಗೊಳಿಸಬೇಕು. ತಪ್ಪಿತಸ್ಥರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು. ಅಲ್ಲದೆ ದಲ್ಲಾಳಿಗಳನ್ನ ನೇಮಕ ಮಾಡಿ ಭರ್ಜರಿ ಲೂಟಿ ಕೆಲಸ ಮಾಡ್ತಿರುವ ಅಧಿಕಾರಿಗಳನ್ನ ಕೂಡಲೇ ಡಿಸ್ಮಿಸ್ ಮಾಡಬೇಕು. ಆ ಮೂಲಕ ಸಾರ್ವಜನಿಕರಿಗೆ ನ್ಯಾಯ ಕೊಡಿಸಬೇಕು ಅನ್ನೋದೇ ವಿಜಯ ಟೈಮ್ಸ್ ಆಗ್ರಹ. ಕುಮಾರ್ ಹಾಗೂ ಪ್ರಶಾಂತ್, ವಿಜಯ ಟೈಮ್ಸ್, ಬಳ್ಳಾರಿ.